ಯಾರು ಹೇಳಿದ್ರು ನನಗದನ್ನ? ಮತ್ತೆ ಈ ಲೋಕದಲ್ಲಿ ಆಡುದಲ್ಲ ನೀನು ತಳುವುದು ಹಾಗೆ. ನೀನು ಇಲ್ಲಿಗೆ ಏನು ಭೂಪತಿ ಭೂಪತಿ ನೀನು. ಇದಕ್ಕೂ ಮದುವೆ ಯಾರಿದ್ರು? ನನ್ನ ಅಪ್ಪ. ಅವ ಹೋದ. ಅವ ಹೋದ ಮೇಲೆ ಈ ಭೂಮಿಗೆ ವಿಧವೆ ಅಂತ ಯಾರಾದ್ರೂ ಹೇಳಿದ್ರ? ಇಲ್ಲ. ಆಮೇಲೆ ನೀನು ಮತ್ತೆ ಮದುವೆ ಆಗ್ತದ್ದೆ ಅಲ್ವಾ? ಅಂದ್ಮೇಲೆ ಒಬ್ಬ ಹೋದ ಮೇಲೆ ಮತ್ತೊಬ್ಬ ಆಗ್ತಾರೆ ಅಂದ್ರೆ ಅವ್ರ ಪತಿಯೇ. ಯಾರು ಆಗದೆ ಉಳಿದರೆ ವಿಧವೆ. ಹೌದು. ಮದುವೆ ಆದ್ರೆ ತೊಂದ್ರೆ ಇಲ್ಲ. ಮತ್ತೆ ಈಗ ನಾನು ಆಲೋಚನೆ ಮಾಡಿದ್ದ ಹಾಗೆ ಅವ ಸತ್ಯ ಅವಳು ಅನಾಥವಾಗಿರ್ತಾಳೆ. ಸತ್ಯಶೀಲೆ ಒಬ್ಬಳಲ್ಲ, ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಹಾಕಿ ಬೇಕಿದ್ರೆ ಬರ್ಲಿ, ನಮಗೇನು ತೊಂದ್ರೆ ಇಲ್ಲ. ಇಲ್ಲ, ಯಾಕಂದ್ರೆ ಈ ಪ್ರಕರಣದಿಂದ ಮತ್ತೆ ನಿನ್ನಿಂದಲೇ ಒಂದು ಪಾಠ ಆಗಲಿ. ಅವಳು ಅನಾಥ ಆಗಬಾರ್ದು. ಅನಾಥ ಹೆಣ್ಣಿಗೆ ರಕ್ಷಣೆ ಕೊಡುವವರು ಯಾರು? ಒಬ್ಬ ರಾಜನಾದವ. ನೀನು ಅರಸನಾಗಿದ್ದಿ, ಅದರಿಂದ ಅವಳಿಗೆ ಒಂದು ಆಶ್ರಯ ಕೊಟ್ಟ ಹಾಗಾಯ್ತು. ತನ್ನ ಮೂಲಕವಾಗಿ ಮದುವೆ ಆದ್ಮೇಲೆ ಯಾವ ಮಗ ಮುಂಡೆ ಗಂಡ ಇವ ಅಂತ ಹೇಳ್ತಾನೆ. ಹಾಗೆ ಹೇಳಿದ್ರೆ ನಿಮ್ಮನ್ನು ಕರೆಸ್ತೇನೆ, ಮಾತಾಡಿ. ಹೇಳಿಕ್ಕೆ ಆಗ್ತದ? ಆಯ್ತು. ಅದರಿಂದ ಅವಳು ಕೈ ಹಿಡಿಯುವಂತಹ ಯೋಗ ನಿನಗೆ ಬರ್ತದೆ, ಅವಳಿಗೆ ಭಾಗ್ಯ ಸಿಗ್ತದೆ. ಅದನ್ನು ನೋಡುವ ಯೋಗ ಇದನ್ನೆಲ್ಲ ತಂದು ಅವಳನ್ನು ಕರೆದುಕೊಂಡು ಬಂದು ಮದುವೆ ಆಗುವ ಸಂದರ್ಭ ನೀವು ಬರಬೇಕು. ನಮೋ ನಮಃ. ಸಂಗತಿ ನಾರಲ್ಲಿ ಹೇಳಿದ್ರೆ ನನಗೆ ಗೊತ್ತೇ ಇಲ್ವಲ್ಲ. ಈಗ ಮೋಸ ಆಗಿದೆಯೋ? ನಮ್ಮ ಸೈನ್ಯವನ್ನೇ ಕೂಡಿಕೊಂಡು ಮಾತ್ರ ದೇಶಕ್ಕೆ ಏನಾಯ್ತಾ? ಕೈ ಏನಾಯ್ತು? ನಿಲ್ಲಿ ನಿಲ್ಲಿ ಮುಂದಕ್ಕೆಲ್ಲಿ ಪೋಪಿರಿ ನೀವು. ನಿಲ್ಲಿ 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 ಇಲ್ಲ. ನಿಲ್ಲಿ ನಿಲ್ಲಿ ಮುಂದಕ್ಕೆಲ್ಲಿ ಪೋಪಿರಿ ನೀವು. ಪಿರಿ ಪಿರಿ ನೀವು ಪೋಪಿರಿ ನೀವು. ಮಲ್ಲಮಡನು ಇರಲು ಎನ್ನ ಜಯಿಸಿ ಹೋಗಿರಿ. ಮಲ್ಲಮಡನು ಮಲ್ಲಮಡನು ಇರಲು ಎನ್ನ ಜಯಿಸಿ ಹೋಗಿರಿ. ನಗುಸಲ್ಲ ಬಿಗುಸಲ್ಲ ಒಂದು ನಮ್ರತೆ. ನಗುಸಲ್ಲ ನಗು ಕಿರು ನಗು ನಗು ಕಿರು ನಗು ವಾರೆ ನಗು. ನಗುಸಲ್ಲ ಬಿಗುಸಲ್ಲ ಒಂದು ನಮ್ರತೆ. ತೋರ್ಬೆರಳು ತೋರ್ಬೆರಳು ಒಂದು ನಮ್ರತೆ. ಒಂದು ಹೆಜ್ಜೆ ಮುಂದೆ ಇಟ್ರೆ ನೋಡಿ ಜಾಗ್ರತೆ. ಒಂದು ಹೆಜ್ಜೆ ಮುಂದೆ ಇಟ್ಟ ನೋಡಿ ಜಾಗ್ರತೆ. ಇಲ್ಲಿ ನಿಲ್ಲಿ ನಿಲ್ಲಿ ಮುಂದಕ್ಕೆಲ್ಲಿ ಪೋಬಿರಿ ನೀವು. ಕೆಲವೊಂದು ಕಾರ್ಯವನ್ನು ಮಾಡುವಾಗ ಕೆಲವೊಂದು ಸ್ಥಳದ ಸತ್ಯವನ್ನು ಅರ್ಥೈಸಿಕೊಳ್ಳಬೇಕಾಗುತ್ತದೆ. ಬಾಲ ಕಾರ್ಮಿಕರನ್ನು ಕಾರ್ಯಕ್ಕೆ ನೇಮಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧ. ವೇದಿಕೆ ಬದಲಾಯ್ತೇನಾ? ಇಲ್ಲ. ಕಾರ್ಯನಿರತರಾದ ದ್ವಾರಪಾಲಕರನ್ನ ಕಾರ್ಯಭಂಗಗೊಳಿಸುವುದು ಅಕ್ಷಮ್ಯ ಅಪರಾಧ. ನೀನು ಯಾರು? ನಾನು ದ್ವಾರಪಾಲಕನಾಗಿ ಕಾರ್ಯನಿರತನಾಗಿರುವಾಗ ನೀನು ಬಂದೆ. ಕಾರ್ಯನಿರತನಾಗಿರುವಾಗ ನೀನು ಬಂದದ್ದಕ್ಕೆ ನನ್ನ ಆಕ್ಷೇಪ ಇಲ್ಲ. ಮತ್ತೆ ಏನಾಗಿತ್ತು ನಿನಗೆ? ನಿನ್ನ ನಿರತ ಕಾರ್ಯದ ಉದ್ದೇಶ ಏನು ಅನ್ನುವುದು ಅರ್ಥ ಆಗಲಿಲ್ಲ. ಆ ವಿಷಯ ಏನಾಯ್ತಾ? ಕೆಲವು ಸಮಯದಿಂದ ಈ ಮುಖವನ್ನು ನೋಡಿ ನೆನಪಾಗ್ತಾ ಉಂಟು. ಯಾಕೆ? ಹೌದು, ಇದೇ ರೀತಿಯ ಒಂದು ಆಕೃತಿ
ಕೆಲವು ಸಮಯದ ಹಿಂದೆ ಇದೇ ಪುಣ್ಯಕ್ಷೇತ್ರಕ್ಕೆ ಬಂದು ಇಲ್ಲೇ ಕೆಳಗಿರುವ ಕೆರೆಯಲ್ಲಿ ಅಸ್ಥಿಯನ್ನು ನಾವೇ ಬಿಟ್ಟು ಕಳಿಸಿದ್ದೇವೆ. ಅದೇ ಹೋಲಿಕೆ ಉಂಟು. ಇರಬಾರ್ದು ಅಂತ ನಂದು ಆಕ್ಷೇಪ ಅಲ್ಲ. ಒಬ್ಬರಂತೆ ಇನ್ನೊಬ್ರು ಇರಬಹುದು. ದೂರದಿಂದ ನೋಡ್ಲಿಕ್ಕೆ ನರಿಯು ನಾಯಿಯು ಒಂದೇ ರೀತಿ ಕಾಣ್ತದೆ. ಆ ಹೋಲಿಕೆಯಲ್ಲಿ ನಿಮ್ಮನ್ನ ಉದಾಹರಣೆಗೆ ನನಗೂ ಹತ್ತಿರ ಬಂದಮೇಲೆ ಗೊತ್ತಾಗ್ತಲ್ವಾ? ನಿನಗೆ ಹತ್ತಿರ ಬಂದ ಮೇಲೆ ಗೊತ್ತಾಯ್ತು, ನನಗೆ ಬರುವಾಗ ವಾಸನೆ ಮೇಲೆ ಗೊತ್ತಾಯ್ತು. ಬಿಡು, ಅದು ಬೇಡ. ಹಾಗಿರುವಾಗ ಅದು ಎಲ್ಲ ನಿಮ್ಮನ್ನ ಅಂದಾಗೆ ನೀನು ಗೊತ್ತಾಯ್ತು. ನೀನು ಮನುಷ್ಯ ಹುಡ್ದವಲ್ಲ ಅನ್ನೋದು ಸ್ಪಷ್ಟ. ಅಲ್ಲ, ನಮ್ಮ ಮನುಷ್ಯರ ಜಾತಿ ಅಲ್ಲ, ಅದು ಗೊತ್ತಾಯ್ತು. ಅಂದ್ರೆ ಶೋಣಿತಾಪುರದವ ಅಂದ್ರೆ ರಕ್ತಗಂಗಾಸುರ. ಕೇಳುವವರಿದ್ರೆ ಸುಳ್ಳು ಹೇಳು, ನನ್ನ ಹತ್ರ ಎಲ್ಲ ಸುಳ್ಳು ಹೇಳಲಿಕ್ಕೆ ಹೋಗ್ಬೇಡ. ನೀನು ಯಾರು ಅನ್ನೋದು ಪ್ರಶ್ನೆ ಅಲ್ಲ. ರಾಧಾಕಾರವಾಗಿ ದೇಹವನ್ನೇ ತಿನ್ನುವಂತ ಕಾಯಿಲೆಗೆ ಒಂದು ಸೂಜಿಯ ಔಷಧ ಆಗುದಿಲ್ವೇ? ಆಗ್ತದೆ ಬಿಡು. ಹಾಗಿದ್ರೆ ನೀನು ರೋಗ ಹಿಡಿದವ, ನಾನು ಸೂಜಿನ ಅಂತ ಇಟ್ಕೊ, ನೀನು ಇಟ್ಕೊಳ. ಹಾಗಿರುವಾಗ ನೀನು ನೋಡು, ನಮ್ಮ ಕಡೆಗೆ ಈಗ ಇದಕ್ಕೆ ಅದು ಬಂದಿದೆ ಹೇಳು, ನಾನು ಒಪ್ಪಿಕೊಳ್ತೇನೆ. ಇದಕ್ಕೆ ಅದು ಬಂದಿದೆ ಅಂತ ಹೇಳು, ನಾನು ಒಪ್ಪಿಕೊಳ್ತೇನೆ. ರಕ್ತಕ್ಕೆಲ್ಲ ಅದು ಬರುವುದಿಲ್ಲಪ್ಪ. ಇಲ್ಲಪ್ಪ, ನಿನ್ನನ್ನು ಸುಧಾರಿಸ್ಲಿಕ್ಕೆ ಆಗುದಲ್ವೋ? ಏನು ನೀ ಹೇಳಿದ್ದು? ನೀನೇನಂದಪ್ಪ? ರಕ್ತಗಂಗಾಸುರ. ನಾನು ಹೇಳಲಿಕ್ಕೆ ಹೊರಟದ್ದು ಅದೇ. ಕಬ್ಬಿಣಕ್ಕೆ ಬರ್ತದೆ, ರಕ್ತಕ್ಕದು ಬರುವುದಿಲ್ಲ. ಅದು ಬಂದ್ರೆ ಘೋರ ಮಾರಕ. ಮಾರಕ ನಿನಗೆ ಆಗ್ತೇನೆ. ಒಂದು ವೇಳೆ ಅದು ನಿನ್ನ ರಕ್ತಕ್ಕೆ ಬಂದದ್ದೇ ಹೌದು ಅಂತ ಆಗಿದ್ರೆ ಪಾಪಿ ಮಗನ ಇಲ್ಲಿವರೆಗೆ ಬರುವುದಿಲ್ಲ. ದಾರಿ ಮಧ್ಯದಲ್ಲ ಕವಚವಾಗಿದ್ದಾನೆ. ನಿನಗೆ ಎಂತ ಆಗಿದೆಯಾ? ನೀ ಹೇಳ್ದಿಯಲ್ಲ. ಇಲ್ಲಪ್ಪ, ನೀನು ಸರಿ ಪರೀಕ್ಷೆ ಮಾಡ್ಕೊಳ್ಳಿಲ್ಲ. ನಿನಗೆ ಔಷಧ ಕೊಡ್ಬೇಕೀಗ. ತೊಂದರೆ ಇಲ್ಲ, ಸಾಂಕ್ರಾಮಿಕ ಅಲ್ಲವಲ್ಲ ಅದು. ಮತ್ತೆ ನೀನ್ ಇದ್ಮೇಲೆ ಅನುಮಾನ. ರಕ್ತ ಜಂಗಾಸುರನ್ನು ನಿನ್ನ ಹೆಸರು ಇರಲೇ ಬಿಡು, ಅಗತ್ಯ ಇಲ್ಲ. ನಿನಗೆ ಬೇಕು ಅಂತ ಅಲ್ವಾ ಹೇಳಿದ್ದ? ಈಗ ಗೊತ್ತಾಯ್ತು. ನಿನ್ನಪ್ಪ ಕೊಂಬದಾನವ ಅಲ್ಲ, ನಿನ್ನಪ್ಪ ಕೊಂಬದಾನವ. ಕುಂಭದಾನವ ಅವನೇ. ಸರಿ, ಈಗ ನೆನಪಾಯ್ತು. ಕೆಲವು ಸಮಯದ ಹಿಂದೆ ಇಲ್ಲಿ ಬಂದು ಇಲ್ಲಿ ನಮ್ಮ ದೊಡ್ಡ ಯಜಮಾನರ ಕೈಯಲ್ಲಿ ಕವಚ ಒಗೆದವ ಅವ ಸತ್ತ ಮೇಲೆ ಹುಟ್ಟಿದವ ನೀನು. ಯಾಕಪ್ಪ? ನಿನಗೆ ಸರಿ ಅರ್ಥ ಈ ಜನ್ಮದಲ್ಲಿ ಆಗುದಿಲ್ವೋ? ಅದೇ, ಅವ ಇರುವಾಗ ಹುಟ್ಟಿದ್ದು. ಇರಬಹುದು, ಇರಬಹುದಲ್ಲ. ಹೌದದು. ಅವ ಸತ್ತದ್ದು ಇಲ್ಲಿ. ನೀನಲ್ಲಿ ಹುಟ್ಟಿದ್ಯಲ್ವ ಅಂತ ನನಗೆ ಗೊತ್ತುಂಟೇನಾ? ನಿನಗೆ ಬೇಕಾಗಿಲ್ವ ಅದು? ಬಹುತೇಕ ಅವ ಸತ್ತ ಮೇಲೆ ನೀನು ಬಂದವಲ್ವ, ಅದೇ ಹಾಗೆ ಇರಬಹುದು ಅಂತ ನಾನು ಊಹಿಸಿಕೊಂಡೆ. ಅದು ನಿಮ್ಮ ವೈಯಕ್ತಿಕಕ್ಕೆ ನಾನು ಹೊಣೆಗಾರಲ್ಲ. ಹಾಗಿರುವಾಗ ನೀನು ಇಲ್ಲಿ ಬಂದಿ. ಹಾಗಿದ್ದೆ ನೀನು ಅಲ್ಲಿಂದ ಮತ್ತೆ ಪುನಃ ಇಲ್ಲಿ. ಓ, ಈಗ ಗೊತ್ತಾಯ್ತು. ಪ್ರಶ್ನೆನಿಂದ ಉತ್ತರವಿನಿಂದ. ಹೌದು, ಅಪ್ಪನ ಅಸ್ಥಿಯನ್ನ ಪಡೆದುಕೊಂಡು ಹೋಗ್ಲಿಕ್ಕೆ ಬಂದಿ. ಹೌದು, ಅವನು ಸಿಗುವುದಿಲ್ಲ. ಹೇಗಾದ್ರೂ ನೀನು ಸಿಕ್ಸಾಯ್ತಿಯಲ್ಲ. ಅಸ್ಥಿ ಅಲ್ವಾ? ನಿನಗೆ ನನ್ನ ಅಸ್ಥಿ ಆಗಬಹುದು, ಆದ್ರೆ ನಿನ್ನ ಅಪ್ಪನ ಸ್ಥಾನಕ್ಕೆ ಹೋಗ್ಲಿಕ್ಕೆ ನಾನು ಸಿದ್ಧನಿಲ್ಲ. ಯಾಕೆ ಗೊತ್ತಿಲ್ಲ. ನಿನ್ನ ಅಮ್ಮ ಒಳ್ಳೆಯವಳು ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗಿರುವಾಗ ಆ ಕೆಟ್ಟ ಹೆಸರಿಗೆ ನಾನು ಕಳಂಕ ತರುವುದಿಲ್ಲ. ನಿನಗೆ ಎಂತ ಆಗಿದೆಯೋ? ಏನು ಇಲ್ಲದೆ ಹೋದ್ರೆ ನೀನು ಇಲ್ಲಿ ಬಂದದ್ದು ಯಾಕೆ? ಅಪ್ಪನ ಅಸ್ಥಿಗೆ ಇಲ್ಲ, ಆಗಲೇ ಅಲ್ಲಿ ಬಿಟ್ಟಾಯ್ತದ. ಸರಿ, ಕೇಳ್ಕೊಳ್ಳ. ನನ್ನ ಅಪ್ಪನ ಸಾವಿಗೆ ಭದ್ರಸೇನ ಕಾರಣ, ಅವ ಇಲ್ಲ. ನಮ್ ದೊಡ್ಡ ಬುದ್ಧಿಯವರು. ಹೌದೌದು. ಈಗಿದ್ದವ್ರು ಯಾರು? ಈಗ ಚಂದ್ರಸೇನ ಜಯಸೇನ ಇದ್ದಾರೆ. ನನ್ನ ವೈವಿಶೇಷ, ಅವರನ್ನು ಕೊಲ್ಲಿಕ್ಕೆ ಅಂತ ಬಂದಿದ್ದೇನೆ. ಯಾಕಪ್ಪ ಸುಮ್ಮನೆ ಇದೆಲ್ಲ? ವೈರಿಶೇಷವನ್ನು ತೆಗಿತೇನೆ ಅಂತ ಬಂದು ನೀನ್ ಯಾಕೆ ಕೀರ್ತಿಶೇಷನಾಗ್ಲಿಕ್ಕೆ ಹೋಗ್ತೀವಿ? ಈಗ ನನ್ನ ಇಷ್ಟಕ್ಕೆ ಸಂಬಂಧಪಟ್ಟದ್ದು ನೀ ಇದ್ದದ್ದು ಯಾಕೆ ಇಲ್ಲಿ ಅಂತ ಹೇಳು. ಹಾಗಲ್ಲ, ಈಗ ಒಬ್ಬ ಸಮುದ್ರದಲ್ಲಿ ಈಜಾಡುವವನನ್ನು ನಾವು ನೋಡಿರ್ತೇವೆ, ಒಂದು ಕೆರೆಯಲ್ಲಿ ಈಜಾಡುವವರನ್ನ ನೋಡಿರ್ತೇವೆ, ಬಾವಿಯಲ್ಲಿಯೂ ಈಜಾಡುವವರನ್ನು ನೋಡಿರ್ತೇವೆ. ಆಗ ಹೇಳುದು, ತಮ್ಮ ಇದು ಸಮುದ್ರವೂ ಅಲ್ಲ, ಕೆರೆಯೂ ಅಲ್ಲ, ಬಾವಿಯೂ ಅಲ್ಲ, ಇದು ಸುಳಿಯಲ್ಲಿ ಈಜಾಡುವುದು ಬೇಡ ಅಂತ. ಸರಿ ಸರಿ ಸರಿ. ಹಾಗಾಗಿ ನೋಡು, ಪಾಪ ಅಪ್ಪಂತೂ ಕವಚ ಒಗೆದ, ನೀ ಮತ್ತಿಲ್ಲ ಬಂದು ಸಂತಾಪ ವ್ಯಕ್ತಪಡಿಸುವ ಅಗತ್ಯ ಇಲ್ಲ. ನಾನು ಅದಕ್ಕೆ ಬರಲೂ ಇಲ್ಲ. ನಿನ್ನ ಒಡೆಯನಲ್ಲಿ ಹೋಗಿ ಹೇಳು, ನನ್ನ ಅಪ್ಪನನ್ನ ಕೊಂದು ನಮ್ಮ ಐಶ್ವರ್ಯವನ್ನೆಲ್ಲ ದೋಚಿಕೊಂಡು ಬಂದಿದ್ದಾರೆ, ಅದರೊಟ್ಟಿಗೆ ಇಲ್ಲಿದ್ದದ್ದು, ಅವರನ್ನ ಕೊಂದು ತಗೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ಅದರೊಟ್ಟಿ ಇಲ್ಲಿಲ್ಲ. ಇಲ್ಲಪ್ಪ, ನೀ ಅಭ್ಯಾಸ ಮಾಡ್ಕೊಂಡು ಬಾರ, ಸುಮ್ಮನೆ ಆಗೋದಲ್ಲ.
ಕೊಂದು ಹೋದ ಅದರೊಟ್ಟಿಗೆ ಇಲ್ಲಿದ್ದದ್ದನ್ನ ಇಲ್ಲಿದ್ದ ಆ, ತಗೊಂಡೋಗ್ಲಿಕ್ಕೆ ಹೌದೌದು. ಏನು ಮಾಡ್ಲಿಕ್ಕಾಗ್ತದೆ? ತಮ್ಮ ಸಗಣಿಲಿ ಬಿದ್ದು ಸೌತೆಕಾಯಿ ತಿನ್ನಬೇಡ ಅಂತ ಹೇಳೋದು, ಅಜ್ಜಿಸ್ಕೊಂಡು ತಿಂತೆ ಅಂದ್ರೆ ತಿಂದು ಸಾಯಿರಿ ಅಂತ ಹೇಳೋದು. ನಿನ್ನನ್ನು ಏನು ಅಂತ ನಾನೇ ನೋಡ್ತಿದ್ದೆ, ಸರಿಯಲ್ಲ. ಅಲ್ಲ ಆಗುದಿಲ್ಲ ಬಿಡು, ಗೊತ್ತಾಯ್ತು. ಆಗುದಿಲ್ಲ ಅಂತಲ್ಲ, ಹಾ. ನಮ್ದು ಆಗುದಿಲ್ಲ ಹೇಳೋ ಪ್ರಶ್ನೆಯೇ ಇಲ್ಲ. ಇಲ್ಲಪ್ಪ, ಆದರೆ ನಾನು ಯುದ್ಧ ಮಾಡುವುದಿಲ್ಲ. ಯಾಕೆ? ಹೇಳು ಹೇಳು. ಒಂದು ವೇಳೆ ನಿನ್ನಲ್ಲಿ ನಾನು ಯುದ್ಧ ಮಾಡಿ ಆ, ನೀನೇನಾದರೂ ಹತನಾದೆ ಅಂತಾದ್ರೆ ನಮ್ಮ ಒಡೆಯರಿಗೆ ಯಾವ ಮರ್ಯಾದೆ ನಾವು ಕೊಟ್ಟಾಗಾಯ್ತು? ಹೌದಪ್ಪ, ನೀ ಇಷ್ಟು ವರ್ಷ ಇದೇ ಲೆಕ್ಕದಲ್ಲೇ ಬದುಕದವ ನೀನು. ಈ ಲೆಕ್ಕದಲ್ಲಿ ಬದುಕದ್ದಲ್ಲ, ಏನ್ ಮಾಡುವ, ನಮ್ಮ ಲೆಕ್ಕ ಬದುಕಿದವ್ರಿಗೆ ಇನ್ನೂ ಸಿಕ್ಕಲಿಲ್ಲ. ಇಲ್ಲಪ್ಪ, ಸಿಕ್ಕುವುದು ಅಲ್ಲ. ನೋಡುವ, ಮೃತನಾದ ಮೇಲೆ ನಿನಗಾದ್ರೂ ಸಿಗ್ತದೆ ಅಂತ ನೋಡು ನಿರೀಕ್ಷೆ ನೋಡು, ಮಾಡು. ನೀ ಅಲ್ಲೇ ಸಿಕ್ಕಬಹುದು. ಸಂಸ್ಕಾರ ಇದ್ರೆ ನಿಂತ್ಕೋ. ಹೋಗಲಿಕ್ಕೆ ನೀ ಸಂಬಳ ಕೊಡುವ. ನೀ ಹಾಗೆದ್ದು ಕೂತ್ಕೋ, ನನಗೆ ಅವ್ರು ಕೊಡುವುದು ಸಂಬಳ, ನೀ ಇಲ್ಲೇ ಇರ. ಹೋಗು ಮೊದ್ಲೇ. ಒಂದು ಅಡಿಯನ್ನ ಮುಂದೆ ಇಟ್ಟರೆ ನೋಡಿ ಜಾಗ್ರತೆ. ಹೋಗ. ಇದಕ್ಕೆ ಗತ್ತರು ಬೆಂಕಿ ಬೀಳಲಿಕ್ಕೆ. ಒಳ್ಳೆಯದನ್ನೇ ಮಾಡಿ, ಗುಣಧರ್ಮವನ್ನು ತೋರಿಸಿ. ಇನ್ನು ಗುಣಧರ್ಮವನ್ನು ತೋರಿಸಿಕೊಟ್ಟು ಕತ್ತೆ ಯಾವತ್ತು ಹಿಂದ್ಗಡೆಗೆ ಓದುದು, ಮುಂದೆ ಓದುವುದಿಲ್ಲ. ಲಾಲಿಸಬೇಕುರಿಯ ಸವಿನುಡಿಯೊಂದ ಪಾಲಿಸಬೇಕುರಾಯ ನಲ್ನುಡಿಯೊಂದ ನುಡಿಯೊಂದ ಪಾಲಿಸಬೇಕುರಿಯ ಶೋಣಿತಪುರವಂದೆ ರಕ್ತ ಜಂಗಾಖ್ಯನಂತೆ ರಕ್ತ